ಕಿತ್ತಲ್ಲಿ ಅಂತೇಳಿ ಆದೇಶ ಮಾಡಿದ್ರು. ಅದನ್ನು ಬಾಯಿ ಬಿಟ್ಟು ಕೇಳೋದಾಗ ಏನಲ್ಲ, ನಮ್ಮ ಸೋದರ ಸಾಕಷ್ಟು ಜನ ಮಾತಾಡಿದ್ದಾರೆ. ಕೆಲವೊಬ್ರು ಮಾತಾಡಿದ್ರೆ ಮಾತೆತ್ತಿರ ಅಂಬೇಡ್ಕರ್ ಅವ್ರಿಗೆ ಜಯವಾಗಲಿ, ಮಾತೆತ್ತಿರ ಅಂಬೇಡ್ಕರ್ ಸಿದ್ಧಾಂತ, ಅಂಬೇಡ್ಕರ್ ತತ್ವ, ಅಂಬೇಡ್ಕರ್ ಸಂವಿಧಾನ. ರೇ ಸ್ವಾಮಿ, ನಾವು ಈ ಭಾರತ ದೇಶ ಇರ್ತಿರೋದು ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಂತ ನಡವಳಿಕೆಗಳ ಪ್ರಕಾರ. ಇದು ಅಂಬೇಡ್ಕರ್ ಸಂವಿಧಾನ ಒಪ್ಪಿಕೊಂಡಂಗಲ್ಲ. ಅಂಬೇಡ್ಕರ್ ಅಂದ್ರೆ ಏನು? ಅಂಬೇಡ್ಕರ್ ಯಾರವ್ರು? ಅಂಬೇಡ್ಕರ್ ಎಷ್ಟು ಓದ್ಕೊಂಡ್ರಿ? ಅಂಬೇಡ್ಕರ್ ಅವ್ರ ಬಗ್ಗೆ ಬೇಡ ವ್ಯಕ್ತಿತ್ವದಲ್ಲಿ ಎಷ್ಟು ಅಳವಡಿಸ್ಕೊಂಡ್ರಿ? ಅವ್ರ ಆದರ್ಶ ಗುಣಗಳನ್ನ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಕ್ಕಂಥ ನನ್ನ ಸೋದರ ಬಂಧುಗಳು ಯಾರೇ ಆಗಿರ್ಬೋದು, ಅವರು ಅಂತಲ್ಲ ಯಾರೇ ಆಗಿರ್ಬೋದು, ಅಂಬೇಡ್ಕರ್ ಅವ್ರನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಂಡಿರಿ? ಅವರು ಬರ್ತದ್ರಿ ಕೋರ್ಟ್ ಅಂದ್ರೆ ಏನ್ರಿ? ಅಂಬೇಡ್ಕರ್ ಅವ್ರು ಬರೆದ ಸಂವಿಧಾನದ ಪ್ರಕಾರ ಕೋರ್ಟ್ ನಿರ್ಮಾಣ. ಕೋರ್ಟ್ ಕೊಟ್ಟಂತ ತಡೆಯಾಜ್ಞೆ ವಿರೋಧಿಸ್ತೀರಿ, ಕೋರ್ಟ್ ಹೇಳಿದಂತ ಆದೇಶನ ಉಲ್ಲಂಘನೆ ಮಾಡ್ಕೊಂಡ್ರಿ. ಅಂಬೇಡ್ಕರ್ ಅವ್ರಿಗೆ ಕೊಟ್ಟ ಗೌರವ ಸರ್. ಎಲ್ಲಿ ನೀವು? ನಿಮ್ಮ ಹೋರಾಟ ಯಾವ ದಿಕ್ಕಿಗೆ ಹೊಂಟದ? ಸಮಾಜನ ಯಾವ ದಿಕ್ಕಿಗೆ ತಗೊಂಡ್ರಿ ನೀವು? ನಾನು ಅದೇ ಸಮುದಾಯದ ಹುಟ್ಟಿದಂತವ, ನನಗೆ ನೋವಾಗ್ತದ. ನಾನು ಅಂಬೇಡ್ಕರ್ ಅಪ್ಪಟಾಭಿಮಾನಿ, ನನಗೆ ನೋವಾಗ್ತದ. ಅಂಬೇಡ್ಕರ್ ಆದರ್ಶ ವ್ಯಕ್ತಿತ್ವ ಇರುತ್ತ ಒಬ್ಬ ದೇವಮಾನವನ ಬಗ್ಗೆ ಬಾಯಿಲೆ ಹೇಳ್ತೀನಿ, ಆಚರಣೆಯಲ್ಲಿ ಇಲ್ಲ. ಇದ ಖಂಡಿತ ನನ್ನ ವಿರೋಧ. ಅದಕ್ಕೆ ಖಂಡಿತ ಯಾವುದೇ ಅನುಮಾನ ಬೇಡ. ಆಗಿದ್ದಾಗ ನೀವು ಇನ್ನೊಂದ್ಸಲ ಸಂವಿಧಾನದ ಬಗ್ಗೆ ಆಗಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಅಲ್ಲಿ ಮಾತಾಡಬಾರ್ದಲ್ಲ. ಯಾಕೆ ಮಾತಾಡ್ತೀರಿ? ಅಂಬೇಡ್ಕರ್ ಬರೆದಂತ ಸಂವಿಧಾನದ ಪ್ರಕಾರ ಕೋರ್ಟ್ಗಳಾವ, ಸ್ಟೇಷನ್ಗಳಾವ, ಗೌರ್ಮೆಂಟ್ ಹೇಳಿದ ಅಂಬೇಡ್ಕರ್ ಅವರ ಆದೇಶದ ಮೇರೆಗೆ. ಮತ್ತೆ ಅಂಬೇಡ್ಕರ್ ಅವರ ಬರೆದಂತ ಬರವಣಿಗೆ ಮುಖಾಂತರ ಸಂವಿಧಾನದ ಪ್ರಕಾರ ಕೋರ್ಟ್ ಆದ್ಮೇಲೆ, ಕೋರ್ಟ್ ಆದೇಶ ಉಲ್ಲಂಘನೆ ಮಾಡ್ತಾ ಇದ್ಮೇಲ ನೀವ್ ಹೆಂಗ್ರಿ ಅಂಬೇಡ್ಕರ್ ಅಭಿಮಾನಿಗಳು? ನೀವು ಯಾವ ಸೀಮೆ ಅಂಬೇಡ್ಕರ್ ಅಭಿಮಾನಿಗಳ್ರಿ? ಇದಕ್ಕೆ ನಾವು ಅನ್ಬೇಕಾಗ್ತದ. ನಾವೆಲ್ಲ ಈ ಸುರ್ಪುರ ತಾಲೂಕಿನ ಮಹಾಜನಿಕತ್ವ. ನೀವು ಅಂಬೇಡ್ಕರ್ ಅವ್ರನ್ನ ಬಾಯಿನಿಂದ ಉಚ್ಚಾರಣೆ ಮಾಡ್ತೀರಿ, ಮನದಿಂದ ವಿರೋಧಿಗಳು ನೀವೇ. ಅಂಬೇಡ್ಕರ್ ಅವ್ರ ಬಗ್ಗೆ ಅಪಾರ ನಂಬಿಕೆ ಇಟ್ಕೊಂಡ ಅಂತ ಹೇಳ್ತಿರಲ್ಲ, ಡೊಂಗಿತಾರ ತಪ್ಪಾಗ್ತದೆ. ನಿಮ್ ಮನುಷ್ಯ ಬಂದಾಗ ಭಾರತದ ಸ್ವತಂತ್ರ ಅಭಿವ್ಯಕ್ತಿ ಸ್ವತಂತ್ರ ಏನು ಗೊತ್ತಾ ನಿಮ್ಗೆ? ಅಭಿವ್ಯಕ್ತಿ ಸ್ವತಂತ್ರ ಅಂದ್ರೆ ಏನಪ್ಪ? ಯಾರೇ ಅಷ್ಟು ನಿಮ್ಗೆ ಗೊತ್ತಾಗಲ್ಲ, ಅಷ್ಟು ನಿಮ್ಗೆ ಅರ್ಥ ಆಗಲ್ಲ. ಇರ್ಲಿ, ಈಗ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರಿನ ಮೇಲೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ನನ್ಗೆ ಬಹಳ ಹಾಸ್ಯಾಸ್ಪದ ಮಾತುಗಳಾಗ್ತಾವ. ಅದು ಸಮಯ ಸಿಕ್ಕ ಮತ್ತೆ ಮಾತಾಡೋಣ. ನಾನು ಸುಪ್ರದಾಗಿರ್ತೀನಿ, ನಾನು ಎಲ್ಲಿಗೆ ಹೋಗೋ ಮನುಷ್ಯ ಅಲ್ಲ. ನಿಮ್ಗೂ ಗೊತ್ತದ, ನಾವು ಎಲ್ಲರಿಗೂ ಗೊತ್ತದ. ಹಾಗಾಗಿ ಈ ಒಂದು ಹೋರಾಟಕ್ಕೆ ಕಮ್ಮಲಿದೆ ಹೋರಾಟ 5 ದಿನಕ್ಕೆ ಯಶಸ್ವಿಯಾಗಿ ಅರ್ಪಣೆ ಮಾಡಿದೆ. ಒಂದು ವೇಳೆ ನಮ್ಮ ಬೇಡಿಕೆಗಳೇನಿದ್ವಲ್ಲ, ನಮ್ಮ ಸಜ್ಜನ್ ಸರ್ ಅವರು ಹೇಳಿದ್ರು, ನಾವು ಕೊಟ್ಟಂತ 5 ಬೇಡಿಕೆಗಳಲ್ಲಿ ಸುಮಾರು 2-3 ಆಗ್ಯಾವ. ಈಗೇನು ಕೆಲ್ಸ ಕಿತ್ತಬೇಕು, ಅವ್ರ ಕಿತ್ತಿದ ಮೇಲೆ ನಮ್ಗೆ ಕಿತ್ತಬೇಕು. ಸತ್ಯ ನೋಡ್ರಿ, ಯಾರು ಮೊದಲ ಈ ಗೊಂದಲ ಸೃಷ್ಟಿ ಮಾಡಿರಿ ನೀವು ಬಗೆಹರಿಸ್ರಿ. ಮೊದಲ ಈ ಸುರ್ಪುರದ ಗೊಂದಲ ಸೃಷ್ಟಿ ಮಾಡಿದಂತವ್ರೆ ನಮ್ಮ ಅಣ್ಣತಂದ್ರು. ನಮ್ಮ ಅಣ್ಣತಂದ್ರು ಮಾಡಿದ ತಪ್ಪನ್ನ ತಪ್ಪಾದಪ್ಪ ಅಂತ ಹೇಳಕ್ ಬಂದ್ರ ನಮ್ಮ ಮೇಲೆ ಕೂಗ ಕುಂದಿಸ್ತೀರಿ. ಅವ್ರು ಅಂಬೇಡ್ಕರ್ ಅಭಿಮಾನಿ ಅಲ್ಲ. ಅಂಬೇಡ್ಕರ್ ಎಷ್ಟು ಅರ್ಥ ಮಾಡ್ಕೊಂಡ್ರಿ ಸರ್? ಅಂಬೇಡ್ಕರ್ನ ವ್ಯಕ್ತಿತ್ವನ ಎಷ್ಟು ಜೀವನದಾಗ ಅಳವಡಿಸಿದ್ವಿ ಅದನ್ನ ಬೇಕಲ್ಲ. ಕಡೆಗೆ ನಮ್ಗನ್ನು ಗೊತ್ತಾಗ ನಾವು ತಪ್ಪು ಮಾಡಿದ್ರೆ ನಾವು ಕಿತ್ಕೊಳ್ತೀವಿ. ನಮ್ಮ ತಪ್ಪುಗಳು ಏನಾದ್ರು ಕಿತ್ಕೊಳ್ತೀವಿ, ನಿಮ್ಮಿಂದ ಕಳ್ಕೊಂತೀವಿ ನಾವು. ಅದಕ್ಕೆ ಜಾಸ್ತಿ ಮಾತಾಡೋದು ಬೇಡ. ಮಾತು ಮನೆ ಕೆಡಿಸ್ತು, ತೂತು ಒಲಿ ಕೆಡಿಸ್ತು ಅಂತ ಹೇಳ್ತದ. ಏನ್ರಿ ಯಜಮಾನ್ರೆ? ತೂತು ಬಿದ್ದ ಕಡೆಗೆ ಒಲಿ ಕೆಡಿಸೋದು ನೀರು ಇರಂಗದಾಗ. ಅದ್ರಂಗ ಮಾತು ಜಾಸ್ತಿ ಆಡಿದ್ರೆ ಕೆಲಸ ಅಲ್ಲ. ನಾವು ಹೋರಾಟಕ್ಕೆ ನಿಲ್ತೀವಿ, ಯಶಸ್ವಿ ಹೋರಾಟ ಮಾಡ್ತೀವಂತ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆ ಎಲ್ಲಾ ಪ್ರಮುಖರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುವ ಜೊತೆಗೆ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಜೈ ಭೀಮ್, ಜೈ ಅಂಬೇಡ್ಕರ್.